ಕೃಷ್ಣೇನ ಅಕ್ಲಿಷ್ಟ ಕರ್ಮಣ ಬಹಳ ಮಹತ್ವದ್ದು. ಶ್ರೀಮದ್ ಆಚಾರ್ಯರ ಸಿದ್ಧಾಂತದ ಒಂದೊಂದು ಮಾತುಗಳು ಪುರಾಣದಲ್ಲಿ ನಮಗೆ ಹೇಗೆ ನೋಡುವುದಕ್ಕೆ ಸಿಗುತ್ತವೆ ಅಂತ ನಾವು ಕಾಣ್ತಾ ಇದ್ದೇವೆ. ಶ್ರೀಮದಾಚಾರ್ಯರು ಅಲ್ಲಲ್ಲಿ ಹೇಳ್ತಾರೆ, ಎಷ್ಟೋ ಕಡೆಗೆ ನಿಷ್ಕಲಂ ನಿಷ್ಕ್ರಿಯಂ ಶಾಂತಂ, ಪರಮಾತ್ಮನಲ್ಲಿ ಯಾವ ಕ್ರಿಯೆಯೂ ಇಲ್ಲ, ಭಗವಂತ ಯಾವ ಕ್ರಿಯೆಯನ್ನೂ ಮಾಡೋದಿಲ್ಲ ಅಂತನ್ನುವ ರೀತಿಯಲ್ಲಿ ಕೆಲವು ಮಾತುಗಳು ಶ್ರುತಿಗಳಲ್ಲಿ ತೋರಿ ಬರ್ತವೆ, ಸ್ಮೃತಿಗಳಲ್ಲಿಯೂ ತೋರಿ ಬರ್ತವೆ. ಏನಾ ಮಾತಿಗೆ ಅರ್ಥ? ಹಾಗಾದರೆ ನಿಜವಾಗಿ ದೇವರು ಯಾವ ಕಾರ್ಯಗಳನ್ನು ಮಾಡೋದೇ ಇಲ್ವೇ? ಕ್ರಿಯೆಯೇ ಇಲ್ವೇ ಪರಮಾತ್ಮನಿಗೆ? ನಿಷ್ಕ್ರಿಯನಾ ಪರಮಾತ್ಮ? ಅಲ್ಲ. ಹಾಗಾದರೆ ಆ ಮಾತಿಗೆ ಅರ್ಥ ಏನು ಅಂತ ಶ್ರೀಮದಾಚಾರ್ಯರು ಪ್ರಮಾಣ ವಚನವನ್ನು ಕೊಟ್ಟು ಹೇಳ್ತಾರೆ. ಅಕರ್ಮ ಅಕ್ಲಿಷ್ಟಕಾರಿತ್ವಾತ್. ಶ್ರೀಮದಾಚಾರ್ಯರು ವ್ಯಾಖ್ಯಾನ ಮಾಡುತ್ತಾರೆ, ದೇವರಿಗೆ ಕ್ರಿಯೆ ಇಲ್ಲ ಅಂತಲ್ಲ, ಅನಂತ ಕ್ರಿಯೆಗಳಿವೆ. ಆದರೆ ಯಾವ ಕ್ರಿಯೆಯಿಂದಲೂ ದೇವರಿಗೆ ಆಯಾಸವಾಗುವುದಿಲ್ಲ. ಈ ಅರ್ಥದಲ್ಲಿ ಪರಮಾತ್ಮನಿಗೆ ಯಾವ ಕ್ರಿಯೆಯೂ ಇಲ್ಲ ಅಂತ ಅಂದರೆ ಮಾಡಿದರೂ ಮಾಡದೇ ಇದ್ದಾಗಿರತ್ತೆ. ಒಂದು ಸಣ್ಣ ಸ್ವಲ್ಪ ದೇವರ ನೈವೇದ್ಯಕ್ಕೆ, ಗುರುಗಳ ಹಸ್ತೋದಕಕ್ಕೆ ಅಂತ ಒಂದಿಷ್ಟನ್ನ ಒಂದಿಷ್ಟು ಪಾಯಸ ಮಾಡಿದರೆ ಕೆಲವರಿಗೆ ಮೈಯೆಲ್ಲ ಬೆವತು, ಮನೆಯೆಲ್ಲ ಪಾತ್ರೆ ಮುಸುರಿ ನೀರು ಚೆಲ್ಲಿ ದೊಡ್ಡದಾದಂತಹ ಒಂದು ಗಲಾಟೆಯಾಗಿರ್ತದೆ. ಇನ್ನು ಕೆಲವರು ಇರ್ತಾರೆ, 1000 ಜನದ ಅಡುಗೆ ಮಾಡಿದರೂ ಕೂಡ ಯಾಕಿನ್ನೂ ಅಡುಗೆ ಪ್ರಾರಂಭ ಆಗಿಲ್ವಾ ಅಂತ ಕೇಳಬೇಕು ಅನ್ನೋ ಹಾಗಿರುತ್ತೆ. ಅಷ್ಟು ನೀಟಾಗಿರ್ತಾರೆ, ಮೈ ಹೊಲಸೆ ಆಗಿರೋದಿಲ್ಲ ಅವರಿಗೆ. ಆ ಥರದ ಒಂದು ಕಲೆ. 1000 ಜನರಿಗೆ ಅಡುಗೆ ಮಾಡಿದರೂ ಒಂದು ಬೆವರ ಹನಿ ಇಲ್ಲ, ಮೈಗೆ ಕಪ್ಪಿಲ್ಲ, ಅಂದರೆ ಮಾಡೇ ಇಲ್ಲ ಅಂತ ಅರ್ಥ ಅಲ್ಲ, ಒಂದು ಕಲೆ ಇದೆ. ಆ ರೀತಿ ಅನಾಯಾಸವಾಗಿ ಮಾಡಿದರೆ ನೋಡಿದವರು ಏನಂತಾರೆ, ಏನಪ್ಪ ನೀನು ಮಾಡಲೇ ಇಲ್ವಾ ಅಡುಗೆ ಇವತ್ತು, ಮಾಡಿದಾಗ ಕಾಣಿಸೋದಿಲ್ಲ ನೀನು ಅಂತ. ಅದರ ಅರ್ಥ ಮಾಡಿಲ್ಲ ಅಂತಲ್ಲ, ಇರೋದೇ ಒಬ್ಬನು ಮಾಡೋದಕ್ಕೆ, ಆದರೆ ಮಾಡಿದರೂ ಮಾಡಿದ ಶ್ರಮ ಇಲ್ಲ ಅನ್ನುವ ಅರ್ಥದಲ್ಲಿ ಹಾಗೆ ಹೇಳೋದುಂಟು. ಇದು 4 ಜನರ ಅಡಿಗೆ ಅಲ್ಲ, ಇನ್ನು 4 ಜನರಿಗೆ ಮತ್ತೇನೋ ತಿಂಡಿ ತೀರ್ಥ ಮಾಡೋದಲ್ಲ, ಇದು ಇಡೀ ವಿಶ್ವದ ಸೃಷ್ಟಿಯನ್ನು ಮಾಡಬೇಕು. ಇಂತಹ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನಾಜ್ಞಾನ ಬಂಧ ಮೋಕ್ಷಗಳನ್ನು ನೀಡುವಂತಹ ಭಗವಂತನಿಗೆ ಒಂದು ಸ್ವಲ್ಪವೂ ಕ್ಲೇಶ ಇಲ್ಲ, ಕಷ್ಟ ಇಲ್ಲ, ಆಯಾಸ ಇಲ್ಲ. ಹೀಗಾಗಿ ಇಷ್ಟೆಲ್ಲ ಮಾಡಿದರೂ ಮಾಡದಂತೆ ಇದೆ ಅನ್ನೋ ಅರ್ಥದಲ್ಲಿ ಪರಮಾತ್ಮನಿಗೆ ಅಕರ್ಮ ನಿಷ್ಕ್ರಿಯ ಎಂಬುದಾಗಿ ಕರೀತಾರೆ. ಎಷ್ಟು ಸೊಗಸಾಗಿ ಶ್ರೀಮದಾಚಾರ್ಯರು ತತ್ವಗಳನ್ನು ತಿಳಿಸಿಕೊಡ್ತಾರೆ ನೋಡಿ. ವ್ಯವಹಾರದಲ್ಲಿ ನಮಗೆ ಆ ತರಹದ ತಿಳುವಳಿಕೆಯನ್ನು ಪಡೆದುಕೊಳ್ಳೋದಕ್ಕೆ ಮಾರ್ಗಗಳಿವೆ, ಆದರೆ ನಮ್ಮಂತಹ ಅಜ್ಞಾನಿಗಳಿಗೆ ಅದು ತೋರೋದಿಲ್ಲ. ಶ್ರೀಮದಾಚಾರ್ಯರು ಅದನ್ನು ತಿಳಿಸಿಕೊಟ್ಟು ಪರಮಾನುಗ್ರಹವನ್ನು ಮಾಡುತ್ತಾರೆ. ಇಲ್ಲ ಅಂತಾದರೆ ಒಂದಕ್ಕೊಂದು ತಾಳಮೇಳಗಳು ಇಲ್ಲದೇ ಇರೋ ಹಾಗೆ ಶ್ರುತಿಗಳು ಸ್ಮೃತಿಗಳು ಉಪದೇಶ ಮಾಡ್ತವೆ ಅಂತಾಗತ್ತೆ. ಯಾವ ಶ್ರುತಿ ಸ್ಮೃತಿಗಳನ್ನು ನಂಬಿದ್ದೇವೆ ನಾವು, ಅವುಗಳಲ್ಲಿ ಒಂದಕ್ಕೊಂದು ತಾಳಮೇಳ ಇಲ್ಲ ಅಂತಾಯಿತು. ಪರಮಾತ್ಮನೇ ಜಗತ್ತಿನ ಸೃಷ್ಟಿ ಸ್ಥಿತಿಲಯ ನಿಯಮನಾದಿಗಳನ್ನು ಮಾಡ್ತಾನೆ ಅಂತ ಒಂದು ಕಡೆಗೆ ಹೇಳುತ್ತದೆ, ಇನ್ನೊಂದು ಕಡೆಗೆ ಅವನು ಏನೂ ಮಾಡೋದಿಲ್ಲ ಅಂತ ಹೇಳಿಬಿಟ್ರೆ ಅಂತಹ ಶ್ರುತಿಗಳನ್ನು ಸ್ಮೃತಿಗಳನ್ನು ಯಾರು ನಂಬುವುದಕ್ಕೆ ಸಾಧ್ಯ? ಅದಕ್ಕೆ ಶ್ರೀಮದಾಚಾರ್ಯರಂತಾರೆ, ಅಂತಹ ದೊಡ್ಡ ಗೊಂದಲ ಏನಿಲ್ಲ ಇದರಲ್ಲಿ. ನೀವೇ ಮಾತನಾಡ್ತೀರಲ್ಲಪ್ಪ ವ್ಯವಹಾರದಲ್ಲಿ, ಸಾಕಷ್ಟು ಕೆಲಸ ಮಾಡಿದರೂ ಆಯಾಸವಿಲ್ಲದಂತೆ ಮಾಡಿದಾಗ ಏನು ಮಾಡೇ ಇಲ್ಲ ಅನ್ನೋ ಹಾಗೆ. ಊಟ ಮಾಡಿರ್ತಾರೆ ಕೆಲವರು, ಅವರು ಹೊಟ್ಟೆಯಲ್ಲಿ ಹೋದದ್ದು ಸ್ವಲ್ಪ, ಹೊರಗೆ ಚೆಲ್ಲಿದ್ದೇ ಬಹಳ ಇರ್ತದೆ, ಮೈಯೆಲ್ಲ ಎಂಜಲು, ಸುತ್ತಲೆಲ್ಲ ಹೊಲಸು ಮಾಡಿ. ಇನ್ನು ಕೆಲವರು ಊಟ ಮಾಡಿರ್ತಾರೆ, ಇನ್ನು ಬಡಿಸೇ ಇಲ್ಲ ಇವರಿಗೆ ಅನ್ನೋ ತರಹ ಇರುತ್ತೆ. ಅಷ್ಟು ನೀಟಾಗಿ, ಏನು ನೀವು ಊಟ ಮಾಡಲೇ ಇಲ್ಲ ಇವತ್ತು ಅಂತಾರೆ. ಅದರ ಅರ್ಥ ಮಾಡಿಲ್ಲ ಅಂತಲ್ಲ, ಮಾಡಿದರೂ ಮಾಡದೇ ಇರೋ ಅಷ್ಟು ಸ್ವಚ್ಛತೆಯನ್ನು ಕಾಪಾಡಿಕೊಂಡಿದ್ದೀಯಲ್ಲ ಅನ್ನೋದರೊಳಗೊಂದು ತಾತ್ಪರ್ಯ ಇರುತ್ತೆ. ಆ ಅರ್ಥದಲ್ಲಿ ಭಗವಂತನನ್ನ ಅಕರ್ಮ ನಿಷ್ಕ್ರಿಯ ಎಂಬುದಾಗಿ ಹೇಳ್ತಾರೆ ಅಂತ ಶ್ರೀಮದಾಚಾರ್ಯರು ಬಹಳ ಸುಂದರವಾಗಿ ಈ ತತ್ವವನ್ನು ತಿಳಿಸಿಕೊಟ್ಟಿದ್ದಾರೆ. ಶ್ರೀಮದಾಚಾರ್ಯರು ಹೀಗೆ ವ್ಯಾಖ್ಯಾನವನ್ನ ಮಾಡ್ತಾರಪ್ಪ,
ಅಕ್ಲಿಷ್ಟಕಾರಿಯಾದದ್ದರಿಂದ ದೇವರನ್ನ ಅಕರ್ಮ ಅಂತ ಕರೀತಾರೆ ಅನ್ನುವುದಕ್ಕೆ ಎಲ್ಲಿಯಾದರೂ ಪ್ರಮಾಣ ಉಂಟು? ಪ್ರಮಾಣ ಕೊಟ್ಟೆ ಆಚಾರ್ಯರ ಅರ್ಥ ಹೇಳ್ತಾರೆ. ಅಕರ್ಮ ಅಕ್ಲಿಷ್ಟಕಾರಿತ್ವ ಅಂತ ಕೇವಲ ಶ್ರೀಮದಾಚಾರ್ಯರು ಪ್ರಮಾಣಗಳನ್ನ ಉದಾಹರಣೆ ಮಾಡುತ್ತಾರೆ. ಅವುಗಳೆಲ್ಲ ನಮಗೆ ಇವತ್ತು ಉಪಲಬ್ಧವಾಗುವುದಿಲ್ಲ ಅಂತ ಅನಬೇಡಿ. ಅನೇಕ ಪ್ರಮಾಣಗಳಲ್ಲಿ ಅಂತಹ ಮಾತುಗಳು ನಮಗೆ ಕಾಣುತ್ತೆ. ಕೃಷ್ಣೇನ ಅಕ್ಲಿಷ್ಟ ಕರ್ಮಣ, ವರಾಹ ಪುರಾಣ ಹೇಳುತ್ತದೆ ಈ ಮಾತನ್ನು. ರಾಮದೇವರಿಗೆ ಈ ಅಕ್ಲಿಷ್ಟ ಕರ್ಮ ಅನ್ನುವಂತಹ ವಿಶೇಷಣವನ್ನ ವಾಲ್ಮೀಕಿ ರಾಮಾಯಣದಲ್ಲಿ ಸುಮಾರು 40ಕ್ಕೂ ಹೆಚ್ಚು ಪ್ರಯೋಗಗಳು ನಮಗೆ ನೋಡುವುದಕ್ಕೆ ಸಿಗುತ್ತೆ. ವಾಲ್ಮೀಕಿ ಮಹರ್ಷಿಗಳು ಪ್ರಯೋಗ ಮಾಡುತ್ತಾರೆ. ರಾಮ ಅಕ್ಲಿಷ್ಟ ಕರ್ಮ, ಅಕ್ಲಿಷ್ಟ ಕರ್ಮಣ, ಅಕ್ಲಿಷ್ಟ ಕರ್ಮಾಣಂ ಎಂಬುದಾಗಿ ಶ್ರೀರಾಮಚಂದ್ರನ ಬಗ್ಗೆ ಈ ಮಾತನ್ನು ತಿಳಿಸಿಕೊಡ್ತಾರೆ. ಪುರಾಣಗಳಲ್ಲಿ ಇಂತಹ ಮಾತುಗಳಿವೆ. ಅದೇ ಮಾತಿನ ಪ್ರಕಾರ ನೀವು ನಿಷ್ಕ್ರಿಯ ಅನ್ನುವ ಶಬ್ದಕ್ಕೆ ಅರ್ಥ ಮಾಡಿಕೊಳ್ಳಿಯಪ್ಪ ಅಂತ ಶ್ರೀಮದಾಚಾರ್ಯರು ಹೇಳ್ತಾರೆ ಅಷ್ಟೆ.